ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಸರ್ಕಾರಕ್ಕೆ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಈ ಸಭೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬೇಕೇ ಬೇಕು ಸಚಿವ ಸ್ಥಾನ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ ಹೈಕಮಾಂಡ್ಗೆ ನೀಡಬೇಕು ಎಲ್ಲಿಯವರೆಗೂ ಹೋರಾಟ. ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ಕೊಡಲಿಲ್ಲ, ಯಾಕಂದರೆ ನಾವು ಗಡಿ ಭಾಗದಲ್ಲಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಂಧ್ರ ಗಡಿ ಭಾಗ 35 ಕಿಲೋಮೀಟ್ರು, ಬೆಂಗಳೂರು 70 ಕಿಲೋಮೀಟ್ರ್ ಇದೆ. ಈ ಥರ ಬರೀ ಮಲ್ತಾಯಿ ಧೋರಣೆ ತೋರಿಸ್ತಾನೇ ಇದ್ದಾರೆ. ಯಾವುದೇ ಸರ್ಕಾರ ಬಂದ್ರೂ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಹಾಗಾಗಿ ಎನ್ ನಾರಾಯಣಸ್ವಾಮಿಯವರು ಬಹಳ ಹಿರಿಯರಿದ್ದಾರೆ. ಜೊತೆಗೆ ಇಡೀ ನಮ್ಮ ಜಿಲ್ಲೆ ಇದೇ ಥರ ಬಂಗಾರಪೇಟೆ ಯಾವ ರೀತಿ ಅಭಿವೃದ್ಧಿ ಆಗಿದೆಯೋ ಅದೇ ಥರ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲರೂ ಕನ್ಸ್ಕೊಂಡು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಪ್ರೀತಿ ವಿಶ್ವಾಸದಿಂದ ಬಂದ್ ಮಾಡಿರ್ತಕ್ಕಂಥವ್ರು, ಯಾವುದೇ ರೀತಿ ಒತ್ತಾಯ ಮೇಲೆ ಅಲ್ಲ. ನಮ್ಮ ಎನ್ ನಾರಾಯಣಸ್ವಾಮಿಯವ್ರಿಗೆ ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ನೂತನ ಮುಖ್ಯಮಂತ್ರಿಗಳಾಗಲಿ ದಯವಿಟ್ಟು ಯಾವುದೇ ಒಂದು ಒಳ್ಳೆಯ ಹುದ್ದೆ ಕೊಡಬೇಕು ಅಂತ ದಿನಗಳನ್ನೊಂದು ನಮ್ಮ ಶಾಸಕರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ, ನಮ್ಮ ಎಲ್ಲ ಕಾಲೇಜಿನ ಎಲ್ಲ ಮತದಾರರಲ್ಲಿ ಮನವಿ ಇದೆ. ಈ ಮನವಿಯಿಂದ ದಯವಿಟ್ಟು ಹೈಕಮಾಂಡ್ ಅವರು ಸ್ವೀಕರಿಸಿ ನಮ್ಮ ಶಾಸಕರಿಗೆ ಒಂದು ಒಳ್ಳೆಯ ಒಂದು ಸ್ಥಾನ ಕೊಡಬೇಕು ಅಂತ ಪೇಟೆ ಬಂದ್ಗೆ ಶಾಸಕರ
ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಬಂಗಾರಪೇಟೆ ಜನರೆಲ್ಲ ಸೇರಿ ತಾಲೂಕು ಜನರೆಲ್ಲ ಬಂದು ಕಾಲ್ಫಾರ್ ಮಾಡಿದರು. ಎಲ್ಲ ಯಶಸ್ವಿಯಾಗಿ ಆಯಿತು. ಎಲ್ಲ ವರ್ತಕರಾಗಲಿ, ಜ್ಯುವೆಲರ್ಸ್ ಆಗಲಿ, ಎಲ್ಲ ಮರ್ಚೆಂಟ್ಸ್, ಆಟೋ ಅಸೋಸಿಯೇಷನ್ ಆಗಲಿ, ಲೇಬರ್ಸ್ ಅಸೋಸಿಯೇಷನ್ ಆಗಲಿ, ಹೋಟೆಲ್ ಮಾಲೀಕರೇ ಆಗಲಿ, ಎಲ್ಲ ಪಾನಿಪುರಿ ಇನ್ನೊಂದು ಎಲ್ಲ ಸೇರಿ ಮಾಡಿದ್ದಾರೆ. ಅವ್ರಿಗೆ ನಾನು ಕಾಂಗ್ರೆಸ್ ಪರವಾಗಿ, ಎನ್ ನಾರಾಯಣ ಸ್ವಾಮಿ ಪರವಾಗಿ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅವ್ರು ಬಂದು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಯಶಸ್ವಿ ಮಾಡಿದ್ದಕ್ಕೋಸ್ಕರ ಅವ್ರಿಗೆ ಧನ್ಯವಾದಗಳು. ನಮಸ್ಕಾರ. ಜ್ಯುವೆಲರ್ಸ್ ಅಸೋಸಿಯೇಷನ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಂಗಾರಪೇಟೆನಲ್ಲಿ ಎನ್ ನಾರಾಯಣ ಸ್ವಾಮಿ ಅವರಿಗೆ 3 ಸಲ ಗೆದ್ದು ಕೂಡ ಇವಾಗ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಸ್ವಯಂ ಪ್ರೇರಿತವಾಗಿ ನಾವು ಬಂದನ್ನು ಆಚರಿಸ್ತಾ ಇವ್ರ ಸಹಕಾರ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಎಲ್ಲ ಬಂಧುಗಳು ಬೆಂಬಲ ನಾವು ಕೊಟ್ಟು ಅವ್ರ ಹಿಂದೆ ನಾವು ಮುಂದೆ ಅವರಿಗೆ ಒಳ್ಳೆಯ ಸಚಿವ ಸ್ಥಾನದಿಂದ ಒಂದು ಮಿನಿಸ್ಟರ್ಶಿಪ್ ಕೊಡಬೇಕು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೈಕಮಾಂಡ್ಗೆ ಈ ನಮ್ಮ ಸಂದೇಶವನ್ನು ನಾವು ರವಾನಿಸುತ್ತಿದ್ದೇವೆ.